ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು 13.2ನ ಫೋರ್ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿದ್ದೆ. ಅದರಲ್ಲಿ ಇರ್ತಕ್ಕಂಥ ರಿಮೈನಿಂಗ್ 2 ಪ್ರಾಬ್ಲಮ್ಸ್ ಅನ್ನ ಇವತ್ತು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ನೀವು ಆಲ್ರೆಡಿ ಈಗ ಮಾಡಿರ್ತಕ್ಕಂಥ ಎಲ್ಲ ಪ್ರಾಬ್ಲಮ್ಸ್ಗಳನ್ನ ಕಲ್ತಿದ್ದೀರಾ ಅನ್ಕೊಂಡಿದ್ದೀನಿ. ಎಷ್ಟು ಜನ ನೋಡಿದ್ದೀರಾ ಅವರು? ಸೊ ಏನಾರ ಡೌಟ್ಸ್ ಇದ್ರೆ ಕೇಳಿ. ಈಗ 13.2 ಯಾವ ಪ್ರಾಬ್ಲಮ್? 5th ಒನ್. ಸೊ ನಾನು 5th ಒನ್ ಪ್ರಾಬ್ಲಮ್ ಬರ್ಕೊಂತಿದ್ದೀನಿ, ಡೈರೆಕ್ಟ್ ಆಗಿ ಟ್ಯಾಬ್ಲರ್ ಕಾಲಮ್ ಬರ್ಕೊಂತಿದ್ದೀನಿ. ಅದರ ಡಿಸ್ಕ್ರಿಪ್ಷನ್ ನೀವು ಯು ಕ್ಯಾನ್ ಗೋ ಥ್ರೂ ವಿತ್ ಟೆಕ್ಸ್ಟ್ ಬುಕ್. ಸೊ 13.2ನ 5th ಒನ್ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಇದ್ದೀನಿ. ಯಾವ ಕಾನ್ಸೆಪ್ಟ್ ಗೆ ಸಂಬಂಧಪಟ್ಟ ಪ್ರಾಬ್ಲಮ್ ಅಂದ್ರೆ ಮೀಡಿಯನ್ ಗೆ ಸಂಬಂಧಪಟ್ಟಂತ ಪ್ರಾಬ್ಲಮ್. ಸೊ ರನ್ಸ್ ಸ್ಕೋರ್ಡ್ ಅಂತ ಇದೆಯಲ್ಲ, ಯು ಕ್ಯಾನ್ ಟೇಕ್ ಇಟ್ ಆಸ್ ಕ್ಲಾಸ್ ಇಂಟರ್ವಲ್. ರನ್ಸ್ ಸ್ಕೋರ್ಡ್ ಅಂತ ಇದೆಯಲ್ಲ, ಯು ಕ್ಯಾನ್ ಟೇಕ್ ಇಟ್ ಆಸ್ ಕ್ಲಾಸ್ ಇಂಟರ್ವಲ್. ರನ್ಸ್ ಸ್ಕೋರ್ಡ್ ಅಂತ ಇದೆಯಲ್ಲ, ಕ್ಲಾಸ್ ಇಂಟರ್ವಲ್ ಅಂತ ತಗೊಳ್ಳಿ. ಕ್ಲಾಸ್ ಇಂಟರ್ವಲ್ ಅಂಡ್ number of batsmen you can take it as F5 ಅಥವಾ number of batsmen 3000 to 4000, 4000 to 5000, 5000 to 6000, 6000 to 7000, 7000, 7000 to 8000. to 8000 and 8000 to 9000, 9000 to 10,000. One more row is required. 10,000 to 9,000 to 10,000, 10,000 to 11,000. So now write F5 4, 18, 9, 7, 6, 3, 4, 18, 9, 7, 6, 3, 3000 to 4000, 4000 to 5000, 5000 to 6000. Okay. Okay. 4, 18, 6000 to 7000 is 7, 6, 3, 1, 1. This is about the tabular column. Seven thousand to 8000, 6. This is 1, 1. So ಯಾವ ಚಾಪ್ಟರ್ ನ ಪ್ರಾಬ್ಲಮ್ ಇದು? 13.2 ನಲ್ಲಿ 5th ಒನ್ ಯಾವ ಕಾನ್ಸೆಪ್ಟ್ ಗೆ ಸಂಬಂಧಪಟ್ಟ ಪ್ರಾಬ್ಲಮ್? ಮೋಡಿಗೆ ಕ್ಲಾಸ್ಗೆ ಮೋಡಿಗೆ ರಿಲೇಟೆಡ್ ಪ್ರಾಬ್ಲಮ್ ಇದು. ಸೊ ಇಷ್ಟನ್ನ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಕೊಡ್ತಾನೆ. ಸೊ ನೀವು ಅದನ್ನ ಬಳಸ್ಕೊಂಡು, ಈ ಡಾಟಾ ಬಳಸ್ಕೊಂಡು ಯು ಹ್ಯಾವ್ ಟು ಫೈಂಡ್ ದಿ mode of this problem. So mode of this problem na solve ಮಾಡಬೇಕು ಅಂದ್ರೆ you can go that tabular column. So mode ಗೆ ಹೋಗೋದು, you can write down the mode formula. First mode L plus F1 minus F0 to F1 minus F0 minus F2 into H. This is the formula. ಸೊ F1 ಬೇಕು. ಯಾವ್ದನ್ನ F1 ಅಂತ ಸೆಲೆಕ್ಟ್ ಮಾಡ್ತೀರಂದ್ರೆ ಈ ಫ್ರೀಕ್ವೆನ್ಸಿ ಇದರಲ್ಲಿ
FI ಕಾಲಮ್ ಅಲ್ಲಿ ಹೈಯೆಸ್ಟ್ ವ್ಯಾಲ್ಯೂನ ಯು ಕ್ಯಾನ್ ಟೇಕ್ ಇಟ್ ಆಸ್ F1. ಸೊ ಅದ್ರ ಮೇಲಿಂದನ್ನ F0 ಅಂತ ತಗೊಳ್ಳಿ, ಅದ್ರ ಕೆಳಗಿಂದ F2 ಅಂತ ತಗೊಳ್ರಿ. ನೀವು ಯಾವ್ದನ್ನ F1 ಅಂತ ತಗೊಂತೀರೋ ಅದನ್ನ ಮಾಡೆಲ್ ಕ್ಲಾಸ್ ಅಂತ ತಗೊಂಡ್ರೆ ಅದರ ಲೋಯರ್ ಲಿಮಿಟ್ ಅನ್ನ L ಅಂತ ತಗೊಳ್ಳಿ. ಸೊ ನೌ ವಾಟ್ ಈಸ್ H? H is required. So how can you find the H ಅಂದ್ರೆ, ಸೊ H ಅನ್ನ ಹೆಂಗ್ ಕಂಡಿಬೇಕಂದ್ರೆ ಎನಿ ಕ್ಲಾಸ್ ಇಂಟರ್ವಲ್ ಹೈಯರ್ ಲಿಮಿಟ್ ಇಂದ ಲೋಯರ್ ಲಿಮಿಟ್ ಅನ್ನ ಕಳೆದ್ರೆ ಏನ್ ವ್ಯಾಲ್ಯೂ ಬರುತ್ತಲ್ಲ ದಟ್ ಈಸ್ ದಿ ವ್ಯಾಲ್ಯೂ ಆಫ್ H. H ಹೆಂಗ್ ಬರುತ್ತೆ ಅಂದ್ರೆ ಈ ಹೈಯರ್ ಲಿಮಿಟ್ ಯಾವ್ದೇ ಹೈಯರ್ ಲಿಮಿಟ್ ತಗೊಳ್ರಿ 8,000 ಇಂದ 7,000 ಕಳಿತೀರಿ, ಆ ಡಿಫರೆನ್ಸ್ ಏನ್ ಬರುತ್ತಲ್ಲ ದಟ್ ಈಸ್ ದಿ ವ್ಯಾಲ್ಯೂ ಆಫ್ H. ಯಾವ್ದು ಎಲ್ಲ ಕ್ಲಾಸ್ ಇಂಟರ್ವಲ್ ಡಿಫರೆನ್ಸ್ ಎಷ್ಟಿರುತ್ತೆ ಯೂಶುವಲ್ ಆಗಿ ಸೇಮ್ ಇರುತ್ತೆ, ಡಿಫರೆನ್ಸ್ ಇರೋದಿಲ್ಲ. ಸೊ ಐ ವಿಲ್ ಸಬ್ಸ್ಟಿಟ್ಯೂಟ್ ಆಲ್ ದೀಸ್ ವ್ಯಾಲ್ಯೂಸ್. ಸೊ ವಾಟ್ ಈಸ್ L? 4,000 ಪ್ಲಸ್ F1 ಈಸ್ 18, F0 ಈಸ್ 4. Okay, 2 into 18 minus F0 4 minus F2 9 into H. H means 1000. ಹೆಂಗ್ ಬಂತು ಅಂತ ಬೇಕಾದ್ರೆ ತೋರಿಸ್ಬಿಡ್ತೀನಿ. ಸೊ ಇಲ್ಲಿ ಬರೀತೀನಿ ನೋಡ್ರಿ ಈಗ. ಸೊ H ಬೇಕು, ಯು ನೀಡ್ H. ಸೊ 3000 ತಗೊಳ್ತೀರಿ ಮೈನಸ್ 4,000 ಮೈನಸ್ 3,000. ಸೊ ದಿಸ್ ಈಸ್ ದಿ ವ್ಯಾಲ್ಯೂ ಆಫ್ H. ಏನ್ ಬರುತ್ತಲ್ಲ ಅದು ನಮಗೆ ಕ್ಲಾಸ್ ಸೈಜ್ ಅಂತ ತಗೊಂತೀವಿ. ಯಾವುದೇ ಕ್ಲಾಸ್ ಇಂಟರ್ವಲ್ ಅಲ್ಲಿ ನೀವು ಹೈಯರ್ ಲಿಮಿಟ್ ಇಂದ ಲೋಯರ್ ಲಿಮಿಟ್ ಅನ್ನ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಏನ್ ಬರುತ್ತಲ್ಲ ಆ ವ್ಯಾಲ್ಯೂನ ನಾವು ಎಂತ ತಗೊಂತೀವಿ H ಅಂತ ತಗೊಂತೀವಿ. ಸೊ ನಾವು ರೈಟ್ 4,000 14 this is 36 minus 13 into 1000. 4,000 14 by 23 into 1000. So it is 4,000 plus 14,000 divided by 23. So this is the tabular column. ಸೊ ನಾನು ಅದನ್ನ ಡಿವೈಡ್ ಮಾಡಿ ಐ ವಿಲ್ ಕನ್ಕ್ಲೂಡ್ ದ ಆನ್ಸರ್. ಎನಿ ಡೌಟ್ಸ್ ಇದ್ರೆ ಕೇಳಿ ಫಸ್ಟ್. ಸೊ ನಿಮಗೆ ಮೋಡ್ ಅನ್ನ ಕಂಡುಹಿಡಬೇಕಂದ್ರೆ ಕ್ಲಾಸ್ ಇಂಟರ್ವಲ್ ಕೊಟ್ಟಿರ್ತಾನೆ, ಅಲ್ಲಿ ಬೇರೆ ಬೇರೆ ಹೆಸರು ಕೊಟ್ಟಿರ್ತಾನೆ. ಈ 3,000 to 4,000 ಅಂತ ತಗೊಂಡಿದೆ ಇರ್ತಕ್ಕಂಥ ವ್ಯಾಲ್ಯೂನ ಯು ಕ್ಯಾನ್ ಟೇಕ್ ಇಟ್ ಆಸ್ ಕ್ಲಾಸ್ ಇಂಟರ್ವಲ್. ಈ ಸ್ಮಾಲರ್ ವ್ಯಾಲ್ಯೂಸ್ ಅನ್ನ ನೆಕ್ಸ್ಟ್ ಕಾಲಮ್ ಅಲ್ಲಿ ಇರ್ತಕ್ಕಂಥ ವ್ಯಾಲ್ಯೂಸ್ ಅನ್ನ FI ಅಂತ ತಗೊಳ್ಳಿ. ಸೊ ನೆಕ್ಸ್ಟ್ FI ಬರ್ದಾದ್ಮೇಲೆ ಇಲ್ಲಿ ಈ ಆಕ್ಚುಲಿ ಮೀನಿಗಿಂತ ಮೋಡ್ ಈಸ್ ವೆರಿ ಈಸಿ. ಇಲ್ಲಿ ಕ್ಯಾಲ್ಕುಲೇಷನ್ ಇಲ್ಲ. ಯು ಹ್ಯಾವ್ ಟು ಚೂಸ್ ದ ವ್ಯಾಲ್ಯೂ ಆಫ್ F1 ವ್ಯಾಲ್ಯೂ ಚೂಸ್ ಮಾಡಿದ್ರೆ ನಿಮ್ದು ಅರ್ಧ ಕೆಲಸ ಆಯ್ತು. ಅದರಿಂದ ಮೇಲಕ್ಕಿರೋದು F0, ಅದರಿಂದ ಕೆಳಗಿರೋದು F2. ಸೊ F1 ಹೆಂಗೆ ಸೆಲೆಕ್ಟ್ ಮಾಡ್ತೀರಿ ಅಂದ್ರೆ ಈ FI ನಲ್ಲಿ ಹೈಯೆಸ್ಟ್ ವ್ಯಾಲ್ಯೂನ F1 ಅಂತ ಸೆಲೆಕ್ಟ್ ಮಾಡ್ತೀವಿ, ಅದ್ರ ಮೇಲಿರ್ತಕ್ಕಂಥ ವ್ಯಾಲ್ಯೂನ F0 ಅಂತ ತಗೊಂತೀವಿ, ಅದ್ರ ಕೆಳಗಿರೋದನ್ನ F2 ಅಂತ ತಗೊಂತೀವಿ. ಅಂಡ್ ದೆನ್ ಈ F1 ಇರುತ್ತಲ್ಲ ಅದನ್ನ ಮೋಡಲ್ ಕ್ಲಾಸ್ ಅಂತ ತಗೊಂಡ್ರೆ ಅದರ ಲೋಯರ್ ಲಿಮಿಟ್ ಅನ್ನ ನಾವು L ಅಂತ ತಗೊಳ್ತೀವಿ. ಐ ಥಿಂಕ್ ಇಟ್ ಈಸ್ ಕ್ಲಿಯರ್. ಅಂಡ್ ವಾಟ್ ಈಸ್ H ಅಂತ ಒಂದು ಪ್ರಾಬ್ಲಮ್ ಅಲ್ಲಿ ಒಂದು ಫಾರ್ಮುಲಾದಲ್ಲಿ ಇನ್ನೊಂದಿದೆ H. ಸೊ ಯಾವುದೇ ಕ್ಲಾಸ್ ಇಂಟರ್ವಲ್, ಎಲ್ಲವನ್ನೂ ಕ್ಲಾಸ್ ಇಂಟರ್ವಲ್ ಅಂತ ಕರಿತೀವಿ. ಈ ಯಾವುದೇ ಕ್ಲಾಸ್ ಇಂಟರ್ವಲ್ ಹೈಯರ್ ಲಿಮಿಟ್ ಇಂದ ಲೋಯರ್ ಲಿಮಿಟ್ ಅನ್ನ ಕಳೆದಾಗ ಡಿಫರೆನ್ಸ್ ಏನು ಬರುತ್ತಲ್ಲ ದಟ್ ಈಸ್ ದಿ ವ್ಯಾಲ್ಯೂ ಆಫ್ H. ಐ ಥಿಂಕ್ ಇಟ್ ಈಸ್ ಕ್ಲಿಯರ್. ಓಕೆ, ಈಗ ಸೊ ಐ ವಿಲ್ ಶೋ ದಿಸ್ ಡಿವಿಷನ್. So I will 14,000 divided by 23. How many times you required? 14,000 ಅನ್ನ 23 ಇಂದ ಭಾಗಿಸಬೇಕು. ಸೊ ಐ ಥಿಂಕ್ ಇಟ್ ಈಸ್ 6 times. 6 times ಆದ್ರೆ ನೋಡ್ರಿ 23 into 6. 6 3s are 18, 1, 6 2s are 12 plus 1, 138. It is very good. So now difference is 2, 0, 0, 20. So 20 is divisible by 23, not by 1 time, it is by 0 time. ಯಾರ ಪುಣ್ಯಾತ್ಮರು 20 ಭಾಗ ಆಗಲ್ಲ ಸರ್, ಪಕ್ಕದಲ್ಲಿರೋ ಸಂಖ್ಯೆ ಇಳಿಸ್ಕೊಂಡು ತಿನ್ನೋದು ತಪ್ಪು ಕಾನ್ಸೆಪ್ಟ್. 20 ಭಾಗ ಆಗುತ್ತೆ ಎಷ್ಟರಿಂದ? 23 ಇಂದ 0 ಟೈಮ್ಸಿಗೆ. 23 into 0, it is 0.
it is 20. So now write 200 ಆಗುತ್ತೆ. ಸೊ 200 ಆದ್ಮೇಲೆ ನಾವು ಏನ್ ಮಾಡ್ಬೇಕು ಅಂತಂದ್ರೆ, ಸೊ ನಾವು ಯು 8 ಟೈಮ್ಸ್ ಕಟ್ರಿ. ಸೊ 8 ಟೈಮ್ಸ್ ಕಟ್ಟಿದ್ರೆ ನೋಡ್ರಿ 23 into 8, 23 into 8, 8 3s are 24, 8 2s are 16, 16 plus 184, 6 9. ಸೊ ಯಾವಾಗ ಡಿವಿಷನ್ ಮಾಡಿದಾಗ ಡಿಫರೆನ್ಸ್ ಈ ಡಿವೈಸರ್ ಗಿಂತ ಕಡಿಮೆ ಇರಬೇಕು. ಅಗೈನ್ ಯು ಪುಟ್ ಎ ಪಾಯಿಂಟ್, ಇಟ್ ಬಿಕಮ್ಸ್ 160. 160 means, so now it is 6 times. You can go for 7 times. So I think it is 6 times ಗೆ ಎನಫ್ ಅನ್ಸುತ್ತೆ. ಯಾಕೆಂದ್ರೆ ಅಗೈನ್ 6, ಸೊ ನೋಡೋಣ 7 times ಗೆ ಹೋದ್ರೆ, ಸೊ 23 into 7, 23 into 7. So 7 3s are 21, 2 7 2s are 14 plus 2, 161. It is more than that. Therefore you can go for 23 into 6. 23 into 6 is 138. 2 22. ಹತ್ರ ಎಂಟು ಹೋದ್ರೆ 2, 5 ಈಗ ದಶಕ ತಗೊಂಡಿದ್ದು 5 3 2. So now it is 220. 220. It is not how many times you can, 23 3s are 230. Therefore you can go for 23 9s are 23 9s are 9 3s are 27, 9 2s are 18, 18 plus 2 20, 207. I think it is enough. 4000 plus 608.69, 4608.69 is the 69 is the what is mode. I think it is clear. Any doubts regarding this ಕೇಳಿ. ಇಲ್ಲಿ ನಮಗೆ ಡಿವಿಷನ್ ಅನ್ನು ಹೇಳ್ಕೊಟ್ಟಿದ್ದೀನಿ. ಸೊ ನಾನು ಹೇಳ್ತಿದ್ದೀನಿ, ಯಾವಾಗ ನಿಮಗೆ ಮೋಡ್ ಅನ್ನ ಕಂಡುಹಿಡಿಯಕ್ಕೆ ಹೇಳ್ತಾನ, ಫಸ್ಟ್ ಟ್ಯಾಬ್ಯುಲರ್ ಕಾಲಮ್ ಅನ್ನ ನೋಡಿ. ಇದು ಗಿವನ್ ಪ್ರಾಬ್ಲಮ್ ಅಂತ ತಗೊಳ್ಳೋಣ. ಸೊ ನೋಡಿ, ಈಗ ಈ ತರ ನಿಮಗೆ ಡಿಸಿಷನ್. ಸೊ ನೋಡಿ, ಈಗ ಈ ತರ ಟ್ಯಾಬ್ಯುಲರ್ ಕಾಲಮ್ ಕೊಟ್ಟಿರ್ತಾನೆ. ಟ್ಯಾಬ್ಯುಲರ್ ಕಾಲಮ್ ಕೊಟ್ಟಾದ್ಮೇಲೆ ನೀವು ಫಸ್ಟ್ ಯು ಚೂಸ್ ದ ವ್ಯಾಲ್ಯೂ ಆಫ್ F1 ಚೂಸ್ ಮಾಡಿದ್ರೆ ನಿಮ್ ಪ್ರಾಬ್ಲಮ್ ಮುಗಿತ್ತು. ಸೊ F1 ಹೆಂಗ್ ಚೂಸ್ ಮಾಡೋದು ಸರ್? ಸೊ F1 ಹೆಂಗ್ ಚೂಸ್ ಮಾಡೋದು ಸರ್? F5 ಅಲ್ಲಿ ಯಾವ್ದು ಹೈಯೆಸ್ಟ್ ವ್ಯಾಲ್ಯೂ ಇರುತ್ತಲ್ಲ ಅದು F1 ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ಅದರ ಮೇಲಿಂದನ್ನ F0, ಕೆಳಗಿಂದ F2 ಅಂಡ್ ಈ F1 ನ ಕ್ಲಾಸ್ ಇಂಟರ್ವಲ್ ನ ಲೋಯರ್ ಲಿಮಿಟ್ ಅನ್ನ L ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಅಂಡ್ ದೆನ್ ಒನ್ ಮೋರ್ ಇಸ್ ರಿಕ್ವೈರ್ಡ್, ದಟ್ ಇಸ್ ದ ವ್ಯಾಲ್ಯೂ ಆಫ್ H. ಅಕಾರ್ಡಿಂಗ್ ಟು ದಿಸ್ ಫಾರ್ಮುಲಾ H ಬೇಕು. H ನ ಹೆಂಗ್ ಕಂಡುಹಿಡಿತೀರಿ ಅಂದ್ರೆ, ಈ ಕ್ಲಾಸ್ ಇಂಟರ್ವಲ್ ಅಲ್ಲಿ ಯಾವುದೇ ಕ್ಲಾಸ್ ಇಂಟರ್ವಲ್ ಅಲ್ಲಿ ನೋಡ್ರಿ, ಎನಿ ಕ್ಲಾಸ್ ಇಂಟರ್ವಲ್, ಈ ಯಾವುದೇ ಕ್ಲಾಸ್ ಇಂಟರ್ವಲ್ ಅಲ್ಲಿ ಹೈಯರ್ ಲಿಮಿಟ್ ಇಂದ ಲೋಯರ್ ಲಿಮಿಟ್ ಅನ್ನ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಏನ್ ಬರುತ್ತಲ್ಲ, ನೀವು ಫಾರ್ ಎಕ್ಸಾಂಪಲ್ 8000 ಇಂದ 7000 ನ ಸಬ್ಸ್ಟ್ರಾಕ್ಟ್ ಮಾಡಿ ಏನ್ ವ್ಯಾಲ್ಯೂ ಬರುತ್ತೆ? 1000 ಬರುತ್ತೆ. ಆ 1000 ಏನಾಗುತ್ತೆ? ಇಟ್ ಈಸ್ ದಿ ವ್ಯಾಲ್ಯೂ ಆಫ್ H. ಇಟ್ ಮೀನ್ಸ್ H ಮೀನ್ಸ್ ಕ್ಲಾಸ್ ಸೈಜ್ ವ್ಯಾಲ್ಯೂ. ಸೊ ನಾವು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ. ಮೋಡ್ ಈಸ್ ಈಕ್ವಲ್ ಟು L ಪ್ಲಸ್ F1 ಮೈನಸ್ F0 to F1 minus F0 minus F2 into H. So you know the value of L.
ಎಲ್ ಅಂದ್ರೆ ಹೇಳಿದೀನಿ F1 ನ ಕ್ಲಾಸ್ ಇಂಟರ್ವಲ್ ನ ಲೋಯರ್ ಲಿಮಿಟ್ 4000 to 5000 ಇದೆ ಮೋಡಲ್ ಕ್ಲಾಸ್. ಅದರ ಲೋಯರ್ ಲಿಮಿಟ್ ಇಸ್ 4000. So 4000 plus F1 is 18 minus 4. 2 into 18 minus 4 minus 9. 4000, 14, 36 minus 13, 23 into 1000. 4000 plus 14,000, 23. ಈ 23 ಇಂದ 14,000 ನ ಡಿವೈಡ್ ಮಾಡಿದ್ರೆ 608.69 ಬರುತ್ತೆ. ಟೋಟಲ್ ಇಸ್ 4608.69 ಬರುತ್ತೆ. ದಿಸ್ ಇಸ್ ದಿ ವ್ಯಾಲ್ಯೂ ಆಫ್ mode. Okay students, so last problem in the 13.2 mode related problem. I will solve this problem. Okay, okay, so now take this as ಯಾವಾಗ ಅಲ್ಲಿ ನೀವು ವ್ಯಾಲ್ಯೂಸ್ ಅನ್ನು ಬರ್ಕೋಬೇಕಾದ್ರೆ ನಂಬರ್ ಆಫ್ ಕಾರ್ಸ್ ಅಂತ ಇದೆ, ಯು ಕ್ಯಾನ್ ಟೇಕ್ ಇಟ್ ಆಸ್ ಕ್ಲಾಸ್ ಇಂಟರ್ವಲ್ and this is Fi 0 to 10, 10 to 20, 20 to 30, 30 to 40, 40 to 50, 40 to 50, 50 to 60, 50 to 60, 50 to 60. So now write 60 to 70, 70 to 80. This is about the given problem. So now write on the values of Fi. 7, 14, 2 ಬಂದ್ಬಿಡ್ತಲ್ಲ. Ten to 20, 10 to 20, 20 to 30, 20 to 30, 10 to 20, 20 to 30, 30 to 40, 40 to 50, I think 50 to 60, 60 to 70, last one is 70 to 80. So 0 to 10, 7, 14, 13, 12, 7, 14, 13, 12, 12, 20, 11, 15, 8. This is the given problem. To find the ಏನ್ ಫೈಂಡ್ ಔಟ್ ಮಾಡ್ಬೇಕು ನಾವೀಗ, ಏನ್ ಫೈಂಡ್ ಔಟ್ ಮಾಡ್ಬೇಕೀಗ ಹೇಳಿ. ಏನನ್ನ ಫೈಂಡ್ ಔಟ್ ಮಾಡ್ಬೇಕೀಗ? ಮೋಡ್ ಅನ್ನ ಫೈಂಡ್ ಔಟ್ ಮಾಡ್ಬೇಕೀಗ. ಮೋಡ್ ಅನ್ನ ಫೈಂಡ್ ಔಟ್ ಮಾಡ್ಬೇಕಂದ್ರೆ ವಿಚ್ ಒನ್ ಇಸ್ ದಿ F1. F1 ಅನ್ನ ಫಸ್ಟ್ ಸೆಲೆಕ್ಟ್ ಮಾಡ್ಬಿಟ್ರೆ ನೀವು F1 ಅನ್ನ, ನಿಮ್ ಪ್ರಾಬ್ಲಮ್ ಮುಗೀತು. F1 ಎಷ್ಟಪ್ಪ ಅಂದ್ರೆ, ಸೊ F1 ಹೆಂಗ್ ಸೆಲೆಕ್ಟ್ ಮಾಡ್ತೀರಿ ಸರ್?
F1 ಅನ್ನ Fi ಕಾಲಮ್ ಅಲ್ಲಿ ನೋಡ್ಬೇಕು. Fi ಕಾಲಮ್ ಅಲ್ಲಿ ನೋಡಿ ಹೈಯೆಸ್ಟ್ ವ್ಯಾಲ್ಯೂನ F1 ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನಾವು ರೈಟ್ ದಿಸ್, ಇಲ್ಲಿ ಹೈಯೆಸ್ಟ್ ವ್ಯಾಲ್ಯೂ ಯಾವುದು? ದಿಸ್ ಈಸ್ F1. ಇದ್ರ ಮೇಲಿಂದು F0, ಇದು ಕೆಳಗಿಂದು F2. F1 ನ ಕ್ಲಾಸ್ ಇಂಟರ್ವಲ್ ಇದೆಯಲ್ಲ ಅದರ ಲೋಯರ್ ಲಿಮಿಟ್ L ಅಂಡ್ H ಈಸ್, ಸೊ H ಅಂದ್ರೆ ಯಾವ ತಗೋಬೇಕು ಅಂದ್ರೆ, H ಅಂದ್ರೆ ಫಸ್ಟ್ ನೆನ್ಪಿಟ್ಕೊಳ್ಳಿ, H ಬೇಕು ಎನಿ ಕ್ಲಾಸ್ ಇಂಟರ್ವಲ್ 0 to 10 ತಗೊಂತೀನಿ, 0 to 10 ತಗೊಂಡಿದ್ದೀನಿ. ಸೊ 10 ಮೈನಸ್ 0 ಇಟ್ ಈಸ್ 10, ಡಿಫರೆನ್ಸ್ ಮಾಡ್ತೀವಲ್ಲ ಅದನ್ನ H ಅಂತ ತಗೋಬೇಕು. ಯಾವುದೇ ಕ್ಲಾಸ್ ಇಂಟರ್ವಲ್ ನ ಹೈಯರ್ ಲಿಮಿಟ್ ಇಂದ ಲೋಯರ್ ಲಿಮಿಟ್ ಅನ್ನ ಕಳೆದಾಗ ಡಿಫರೆನ್ಸ್ ಏನ್ ಬರುತ್ತಲ್ಲ ಆ ಡಿಫರೆನ್ಸ್ ಅನ್ನೇ ನಾವು H ಅಂತ ತಗೋಬೇಕು. ಐ ಥಿಂಕ್ ಇಟ್ ಈಸ್ ಕ್ಲಿಯರ್. ಸೊ ನಾವು ರೈಟ್ ಡೌನ್ ದ ಫಾರ್ಮುಲಾ. ಮೋಡ್ L plus F1 minus F0 to F1 minus F0 minus F2 into H. So now substitute all these values in the given formula. So what is L? So what is L? So L is 30. L is, sorry, I think it is L is F1 na model class. L is 40. Okay. L ಅನ್ನ ಹೆಂಗ್ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿದೀನಿ. F1 ನ ಪಕ್ಕದಲ್ಲಿರೋ ಕ್ಲಾಸ್ ಇಂಟರ್ವಲ್ ಅಲ್ಲಿ ಲೋಯರ್ ಲಿಮಿಟ್ ಅನ್ನ L ಅಂತ ಸೆಲೆಕ್ಟ್ ಮಾಡ್ಕೋಬೇಕು. L is 40. F1 is 40 minus F0 is 12. 2 into 40 minus F0 is 12 minus F2 is 11. What is the class interval size is 10. Okay, baniga. So now write 40. So what is the difference? 40 ಒಳಗೆ 12 ಹೋದ್ರೆ ಎಷ್ಟು ಬರುತ್ತೆ? Sorry, it is wrong. ಸ್ವಲ್ಪ ಇಲ್ಲಿ F1 means, okay, F1 means 20. ಇಲ್ಲೂ ಅಷ್ಟೇ ನಾನು I will write L ವ್ಯಾಲ್ಯೂ ಬರ್ದಿದ್ದೀನಿ. It is wrong. It is F1. Okay, it is 8. 40 minus 23 into 10. 40 minus 23 into 10. So now write 40 plus 80 divided by 17. How? 8 into 10, 80. 40 ಇಲ್ಲಿ 23 ಹೋದ್ರೆ 17. So now divide 40 is 80 by 17. 17 ones are 17. 17 5s are 85. 17 4s are 68. Okay. 17 4s are 68. ಎಷ್ಟು ಉಳಿತು? 80 ಒಳಗೆ 68 ಕಳೆದ್ರೆ 12 ಉಳಿಯುತ್ತೆ. 12 ಅನ್ನ ಪಾಯಿಂಟ್ ಕಟ್ಟಿದ್ರೆ ಇಟ್ ಬಿಕಮ್ಸ್ 120. 17 7s are 119. 17 ಒಳ್ಳೆ 119. Therefore 4.7. It is 44.7. It is the mode. ಏನಾದ್ರು ಡೌಟ್ಸ್ ಇದ್ರೆ ಕೇಳ್ಬಹುದು. ಸೊ ನೋಡ್ರಿ, ಕ್ಲಾಸ್ ನಿಮಗೆ ಬಹಳ ಈಸಿ ಅಂದ್ರೆ ಈಗ ಮೀನ್ ಮಾಡಿದಿರಿ, ಈಗ ಮೋಡ್ ಮಾಡಿದಿರಿ. ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಮೀಡಿಯನ್ ಇದೆ, ಅದಕ್ಕೂ ಈಸಿ ಇದೆ. ಬಟ್ ನಿಮಗೆ ಏನಾಗುತ್ತೆ ಗೊತ್ತಾ, ಕಾನ್ಸೆಪ್ಟ್ ಕ್ಲಿಯರ್ ಆಗ್ಬೇಕು. ನೀವು ಎಲ್ಲಿ ಫೇಲ್ ಆಗ್ತೀರಿ ಅಂದ್ರೆ ಈ F1, F0, F2 ಮತ್ತೆ L ಈ ವ್ಯಾಲ್ಯೂಸ್ ಚೂಸ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡೋದು. ಜೊತೆಗೆ ಇಲ್ಲೊಂದು ಏನಾಗುತ್ತೆ ಅಂತಂದ್ರೆ, ಇಲ್ಲಿ 2 ಮೈನಸ್ ಇದ್ದಾಗ ಆಡ್ ಮಾಡಿ ಮೈನಸ್ ಇಡ್ಬೇಕು ಅನ್ನೋದು ಕಾನ್ಸೆಪ್ಟ್ ಇರಬೇಕು. ಸೊ ನೋಡ್ರಿ, ಇಲ್ಲಿ 2 ಮೈನಸ್ ಇದೆ, ಆಡ್ ಮಾಡ್ಬೇಕು, ಆಡ್ ಮಾಡಿ ಮೈನಸ್. 12 11 23, ಎಂತ 23 ಮೈನಸ್ 20. ಅಲ್ಲಿ ನೀವೇನ್ ಮಾಡ್ತೀರಿ, ಸ್ವಲ್ಪ ಸಮಸ್ಯೆ ಮಾಡ್ಕೊಂತೀರಿ.
ಸೊ ಅಲ್ಲೇನೋ ಕಳೆಯಕ್ ಹೋಗ್ತೀರಿ, ಅಲ್ಲೇನೋ ಕೂಡಕ್ ಹೋಗ್ತೀರಿ. ನಾನು ಹೇಳ್ತಿದ್ದೀನಿ, ಎರಡು ಮೈನಸ್ ಇದ್ದಾಗ ಆಡ್ ಮಾಡಬೇಕು, ಆಡ್ ಮಾಡಿ ಮೈನಸ್ ಬರಬೇಕು. ನೀವು ಹಂಗೆ ನಿಮ್ಗೆ ಅಡಿಷನ್ ಸಬ್ಸ್ಟ್ರಾಕ್ಷನ್ಗೆ ಏನಾ ಡೌಟ್ ಇತ್ತು ಅಂದ್ರೆ ಬೇಸಿಕ್ಸ್ ಆಫ್ ಮ್ಯಾಥಮೆಟಿಕ್ಸ್ ಅಂತ ಪಾರ್ಟ್ 1 ಅನ್ನ ಕ್ಲಾಸ್ ಅನ್ನ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಯಾವಾಗ ಆಡ್ ಮಾಡಬೇಕು, ಯಾವಾಗ ಸಬ್ಟ್ರಾಕ್ಟ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ಸ್ ಕ್ಲಿಯರ್ ಆಗುತ್ತೆ. ಅದಕ್ಕೋಸ್ಕರ ನೀವು ಬೇಸಿಕ್ಸ್ ಆಫ್ ಮ್ಯಾಥಮೆಟಿಕ್ಸ್ ಪಾರ್ಟ್ 1 ನೋಡ್ರಿ ಸಾಕು. ನಾನಲ್ಲಿ ಬಹಳಷ್ಟು ಪಾರ್ಟ್ ಹಾಕಿದ್ದೀನಿ, ಅದರಲ್ಲಿ ಒಂದನ್ನ ನೀವು ಕರೆಕ್ಟಾಗಿ ಕ್ಲಿಯರ್ ಆಗಿ ಕಲ್ತ್ಕೊಂಡ್ರೆ ಸೊ ನಿಮಗೆ ಅಡಿಷನ್ ಸಬ್ಟ್ರಾಕ್ಷನ್ ಇಸ್ ಕ್ಲಿಯರ್. ಐ ಥಿಂಕ್ ಇಟ್ ಈಸ್ ಎನಿ ಡೌಟ್ಸ್ ರಿಗಾರ್ಡಿಂಗ್ ದಿಸ್. ನೋಡ್ರಿ ಎಲ್ ಅಂದ್ರೆ ಯಾವುದು ನಾನು ಹೇಳ್ತಿದ್ದೀನಿ, ಇನ್ನೊಂದ್ಸಲ ಹೇಳ್ತಿದ್ದೀನಿ. ನಾನು ಫಸ್ಟ್ F1 ಸೆಲೆಕ್ಟ್ ಮಾಡ್ತಿದ್ದೀನಿ. F1 ಹೆಂಗ್ ಸೆಲೆಕ್ಟ್ ಮಾಡ್ತೀನಿ, FI ಅಲ್ಲಿ ಹೈಯೆಸ್ಟ್ ವ್ಯಾಲ್ಯೂನ F1 ಅಂತ ಸೆಲೆಕ್ಟ್ ಮಾಡ್ತೀನಿ. ಅದರ ಮೇಲಿಂದನ್ನ ಅದರ ಪ್ರೀವಿಯಸ್ ಅನ್ನ ಪ್ರಿಸೀಡಿಂಗ್ ಅನ್ನ F0, ಅದ್ರ ನೆಕ್ಸ್ಟ್ ಸಕ್ಸೀಡಿಂಗ್ ಅನ್ನ F2 ಅಂತ ಸೆಲೆಕ್ಟ್ ಮಾಡ್ತೀನಿ. ಇದರ F1 ನ ಮಾಡೆಲ್ ಕ್ಲಾಸ್ ನ ಲೋಯರ್ ಲಿಮಿಟ್ ಅನ್ನ ಎಲ್ ಅಂತ ತಗೊಂತೀನಿ. ಅಂಡ್ ಎಚ್ ಬೇಕು, ಯಾವುದೇ ಕ್ಲಾಸ್ ಇಂಟರ್ವಲ್ ಇಲ್ಲಿ ಬರ್ಕೋಬೇಕು. ಕ್ಲಾಸ್ ಇಂಟರ್ವಲ್ ನ ಬಿಗ್ಗರ್ ನಂಬರ್ ಇಂದ ಸ್ಮಾಲರ್ ನಂಬರ್ ಸಬ್ಸ್ಟ್ರಾಕ್ಟ್ ಮಾಡ್ರಿ. ಆ ಡಿಫರೆನ್ಸ್ ಏನ್ ಬರುತ್ತಲ್ಲ ದಟ್ ಈಸ್ ದಿ ವ್ಯಾಲ್ಯೂ ಆಫ್ H. Now substitute the values. 40, F1 is 20 minus 12, 2 into 20 minus 12 minus 1. So 20 ಒಳಗೆ 12 ಹೋದ್ರೆ 8, 40 minus 23. ಇಲ್ಲಿ ನೋಡಿ, ಇಲ್ಲಿ ಬಹಳಷ್ಟು ಜನ ತಪ್ಪು ಮಾಡೋದಿಲ್ಲೆಯಾ? ಏನ್ ತಪ್ಪು ಮಾಡ್ತೀರಿ ಅಂತ ನೆನ್ಪಿಟ್ಕೊಳ್ರಿ. 12, 11 ನೋಡ್ರಿ, 12 ಪ್ಲಸ್ 11 ಮಧ್ಯೆ ಪ್ಲಸ್ ಇದ್ರೆ ಕೂಡಿ ಪ್ಲಸ್ ಬರಿಬೇಕಿತ್ತು. 12, 11 ಮಧ್ಯೆ ಎರಡರ ಮಧ್ಯೆನೂ ಮೈನಸ್ ಇರೋದ್ರಿಂದ ಅವೆರಡನ್ನು ಆಡ್ ಮಾಡ್ಬೇಕು. 12, 11, 23. ಎಂತ 23? ಮೈನಸ್ 23, 80. 18 80. ಇಲ್ಲಿ 40 ಒಳಗೆ 23 ಹೋದ್ರೆ 17 ಬರುತ್ತೆ. ಆ 17 ಇಂದ 80 ಅನ್ನ 17 ಇಂದ ಡಿವೈಡ್ ಮಾಡಿದ್ರೆ 4.7 ಬರುತ್ತೆ. ಟೋಟಲ್ ಮೋಡ್ ಇಸ್ 44.7. ಸೊ ಇನ್ನ ಉಳಿದಿದ್ದು ಒಂದೇ ಒಂದು ಕಾನ್ಸೆಪ್ಟ್, ಮೀಡಿಯನ್ ಅನ್ನ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮುಗಿಸ್ತಿದ್ದೀನಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡ್ತಿದ್ದೀನಿ, ಅದರಲ್ಲಿ ಎಲ್ಲಾ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತಿದ್ದೀನಿ. ನಿಮ್ಗೆ ಏನೇ ಡೌಟ್ಸ್ ಇತ್ತು ಅಂದ್ರೆ ನನ್ನ ಕಾಂಟ್ಯಾಕ್ಟ್ ನಂಬರು ಅಲ್ಲಿ ಡಿಸ್ಪ್ಲೇ ಮೇಲೆ ಬರ್ತಿದೆ, ಅದಕ್ಕೆ ಕಾಲ್ ಮಾಡಿ. ಆಮೇಲೆ ಜೊತೆಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ತಕ್ಷಣ ಯಾವುದೇ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಮಾಹಿತಿ ತಕ್ಷಣ ಬರುತ್ತೆ. ಇವತ್ತು ಸರ್ ಹೊಸ ಕ್ಲಾಸ್ ಅನ್ನ ಹಾಕಿದ್ದಾರೆ, ಅದನ್ನ ನಾನು ನೋಡ್ಬೇಕು ಅನ್ನೋದು ನಿಮ್ ತಲೆ ಒಳಗೆ ಬರುತ್ತೆ. ಸೊ ಇದು ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ನನ್ನ ಹೆಸರು ಪ್ರಭಾಕರ್ ಕಾಕ್ನೂರ್ ಅಂತ ಹೇಳಿ. ಸೊ ನಾನು ಸಹ ಗಣಿತ ಮಾಸ್ಟರ್ 30 ವರ್ಷದಿಂದ ಗಣಿತವನ್ನ ಬೋಧಿಸ್ತಾ ಇದ್ದೀನಿ ಮತ್ತು ಕಲಿತಾನೂ ಇದ್ದೀನಿ. ಯಾಕೆಂದ್ರೆ ಐ ಆಮ್ ನಾಟ್ ಪಕ್ಕಾ ಅನ್ಕೋಬೇಡ್ರಿ, ನಾನು ಕಲ್ತಿದ್ದು ಬಹಳ ಇನ್ನ ಕಡಿಮೆ ಇದೆ. ಪ್ರತಿನಿತ್ಯ ಕಲಿಯೋದಿದ್ದೇ ಇರುತ್ತೆ. ಸೊ ನಾನು ಕಲ್ತಾಗ ನಾನು ಇಷ್ಟು ಪರ್ಫೆಕ್ಟ್ ಆಗಕ್ಕೆ ಸಾಧ್ಯ. ನೀವು ಅಷ್ಟೇ, ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್ ಅನ್ನಂಗೆ ಪ್ರತಿದಿನ ಪ್ರಾಬ್ಲಮ್ಸ್ ಅನ್ನ ಮಾಡ್ತಾ ಹೋದಷ್ಟು ಈ ವ್ಯಾಲ್ಯೂಸ್ ತಮ್ಮ ತಲೆ ಒಳಗೆ ಹಂಗೇ ಕೂತ್ಬಿಡ್ತವೆ. ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದ್ರೆ ಇಷ್ಟೇ ಆನ್ಸರ್ ಬರುತ್ತೆ ಅನ್ನೋ ಕಾನ್ಸೆಪ್ಟ್ ನಿಮ್ಗೆ ಬರುತ್ತೆ ಅನ್ಕೊಂಡು ಹೇಳ್ತಾ ಇದ್ದೀನಿ. ಸೊ ಅಲ್ಲಿಗೆ ಮೀಡಿಯನ್ ಮೋಡ್ ನ ಎಲ್ಲ ಅಭ್ಯಾಸದ ಎಲ್ಲಾ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿದ್ದೀನಿ. ಇದು ಯಾವ ಪ್ರಾಬ್ಲಮ್ 13.2 ನ ಯಾವ ಪ್ರಾಬ್ಲಮ್ 6th one ಪ್ರಾಬ್ಲಮ್. ಐ ವಿಲ್ ಸ್ಟಾಪ್ ದಿಸ್. ಓಕೆ.